ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ಕಾಂತೇಶ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಇದೆಯಲ್ಲ, ಇಟ್ಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಬಿಕಾಸ್ ಪ್ರತಿಯೊಂದು ಹೆಣ್ಮಕ್ಳಿಗೂ ವಾರ್ಡ್ರೋಬಲ್ಲಿ ಒಂದು ಫೇವ್ರೆಟ್ ಪ್ಲೇಸ್ ಇದ್ದೇ ಇರುತ್ತೆ. ಸ್ಯಾರೀಸ್, ಕಂಚಿ ಆಗಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಲಿ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗೋಂಥದ್ದೇ. ಸೊ ಇವತ್ತು ನನ್ನ ಪರ್ಸ್ನಲ್ ಕಲೆಕ್ಷನ್ಸ್, ನನ್ನ ಫೇವ್ರೆಟ್ ಸ್ಯಾರೀಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಟ್ರೆಂಡ್ಸ್ ಬರುತ್ತೆ ಹೋಗುತ್ತೆ, ಬಟ್ ಕಂಚಿ ಸ್ಯಾರೀಸ್ ಇಸ್ ಆಲ್ವೇಸ್ ಎವರ್ಗ್ರೀನ್. ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರೋದು ನನ್ನ ಫಸ್ಟ್ ಕಂಚಿ ಸ್ಯಾರಿ. ಯಾರು ಗೊತ್ತಾ? ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಆಬ್ವಿಯಸ್ಲಿ ಎಂಗೇಜ್ಮೆಂಟ್ ಸ್ಯಾರಿ ಅಂದರೆ ಗ್ರೀನ್ ಕಲರ್ ಹಾಕೋಬೇಕು ಅಂತ ಹೇಳ್ತಾರೆ. ಸೊ ನಾನು ಗ್ರೀನ್ ಕಲರೇ ತೊಗೊಂಡಿದ್ದೀನಿ. ಇಸ್ ರಿಯಲಿ ನೈಸ್. ತೋರಿಸ್ತೀನಿ ನೋಡಿ. ನೋಡಿ, ದಿಸ್ ಇಸ್ ಸೋ ಬ್ಯೂಟಿಫುಲ್. ಓವರಾಲ್ ಸ್ಯಾರಿ ಫುಲ್ ಪಿಕಾಕ್ ಡಿಸೈನ್ ಇದೆ. ಬಾಕ್ಸ್ ಒಳಗಡೆ ಪಿಕಾಕ್. ಸೊ ಇದು ಬಾರ್ಡರಲ್ಲೂ ಪಿಕಾಕ್ ಇದೆ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿದೆ, ಶೈನಿ ಆಗಿದೆ. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಇದಕ್ಕೆ ನಾನು ಕುಚ್ಚು ನೋಡಿ, ಬೇಬಿ ಕುಚ್ಚು ಹಾಕ್ಸಿದ್ದೀನಿ, ಗ್ರೀನ್ ಆ್ಯಂಡ್ ಪಿಂಕ್. ಸೊ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ನೋಡಿದ್ರಲ್ಲ, ಇವಾಗ ನನ್ನ ರಿಸೆಪ್ಷನ್ ಸ್ಯಾರಿ ಅಂತ ಅಂದ್ಕೊಂಡು ತೊಗೊಂಡಿದ್ದ ಒಂದು ಸ್ಯಾರಿ, ಬಟ್ ಅದು ರಿಸೆಪ್ಷನ್ಗೆ ಹಾಕ್ಕೊಂಡಿಲ್ಲ. ಅದು ಯಾರು ಗೊತ್ತಾ? ಪಿಂಕ್ ಕಲರ್ ಸ್ಯಾರಿ. ಫುಲ್ ಅದು ಗ್ರೀನ್ ಕಲರ್ ಎಂಗೇಜ್ಮೆಂಟ್ ಸ್ಯಾರಿ ಹೆಂಗೆ ಪಿಕಾಕ್ ಫುಲ್ ಬಾರ್ಡರ್ ಪಿಕಾಕ್ ಇತ್ತು, ಹಂಗೇ ಪಿಂಕ್ ಸ್ಯಾರಿನೂ ಫುಲ್ ಪಿಕಾಕ್ ಇದೆ. ದೊಡ್ಡ ಬಾರ್ಡರು, ಸ್ಮಾಲ್ ಪುಟ್ಟ, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಇದು ಕುಚ್ಚೂ ಅಷ್ಟೇ ಈ ಥರ ಹಾಕ್ಸಿದ್ದೀನಿ, ಪಿಂಕ್ ಆ್ಯಂಡ್ ಗ್ರೀನ್. ಈ ಸ್ಯಾರಿಗೆ ನಾನು ಬ್ಲೌಸ್ ಯಾವ ಥರ ಹೊಲ್ಸ್ಕೊಂಡಿದ್ದೀನಿ ಗೊತ್ತಾ? ಈ ಥರ ನೋಡಿ, ಈ ಕೈಗೆ ವಂಕಿ ಹಾಕ್ಕೊಳ್ತಾರಲ್ಲ, ಆ ಥರ ಡಿಸೈನ್ ಇದು. ಫುಲ್ ಪರ್ಲ್ಸ್, ಬ್ಯೂಟಿಫುಲ್ ಆಗಿದೆ. ಫುಲ್ ಬಾಡಿ ಎಲ್ಲ ಬರುತ್ತಿದೆ ನೋಡಿ. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇಸ್ ಆಲ್ವೇಸ್ ಎವರ್ಗ್ರೀನ್. ಬ್ಯೂಟಿಫುಲ್ ಕಾಂಬಿನೇಷನ್. ಐ ಜಸ್ಟ್ ಲವ್ ದಿಸ್. ಸೊ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಥವಾ ಈ ಪಿಂಕ್ ಸ್ಯಾರಿ ಏನು ನೋಡ್ತಿದ್ದೀರಾ, ಎರಡೂ ನಾನು ಮಲ್ಲೇಶ್ವರಮಲ್ಲಿರೋ ಕಂಚಿಪುರಂ ಕಾಮಾಕ್ಷಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಈ ಎರಡು ಸ್ಯಾರಿನೂ ರೇಂಜ್ ಬಂದು ಅರೌಂಡ್ 20 ಒಳಗೆ ಇರೋವಂಥ ಸ್ಯಾರೀಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಹಿಯರ್ ಇಸ್ ಮೈ ರಿಸೆಪ್ಷನ್ ಸ್ಯಾರಿ. ಪಿಕಾಕ್ ಗ್ರೀನ್ ಕಲರ್, ಗ್ರೀನೂ ಅಲ್ಲ, ಆ ಕಡೆ ಬ್ಲೂನೂ ಅಲ್ಲ, ಆ ಥರ ಹಾಕ್ಕೊಂಡ್ರೆ ಪಿಕಾಕ್ ಥರನೇ ಕಾಣಿಸ್ತಿದೆ. ಬಟ್ ಯಾರೂ ಹೇಳಿಲ್ಲ, ನನಗೆ ನಾನೇ ಅಂದ್ಕೊಂಡೆ. ಸಿ, ಸಖತ್ ರಿಚ್ ಆಗಿದೆ, ರಾಯಲ್ ಫೀಲ್ ಕೊಡುತ್ತೆ. ಚೆನ್ನಾಗಿದೆಯಲ್ಲ? ಸಖತ್ ರಿಚ್ ಆ್ಯಂಡ್ ರಾಯಲ್ ಫೀಲ್ ಕೊಡುತ್ತೆ. ಇದು ನನ್ನ ರಿಸೆಪ್ಷನ್ ಸ್ಯಾರಿ, ನಾನು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದು. ಆ್ಯಂಡ್ ಇದರದ್ದು ಕುಚ್ಚು ಬಂದು ಈ ಥರ ತೋರಣ ಥರ. ಇದು ಫುಲ್ ಪಿಕಾಕ್ ಇದೆ, ಮ್ಯಾಂಗೋ ಪಿಕಾಕ್ ಆ್ಯಂಡ್ ಪಿಕಾಕ್ ಕಲರ್. ಬ್ಯೂಟಿಫುಲ್ ಸ್ಯಾರಿ. ಈ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ತೋರಿಸ್ತೀನಿ ತಡಿ. ಫುಲ್ ಗ್ರ್ಯಾಂಡ್ ಲುಕ್, ಬಿಕಾಸ್ ರಿಸೆಪ್ಷನ್ ಈವೆಂಟ್ ಅಂದರೆ ಗ್ರ್ಯಾಂಡಾಗಿರಬೇಕು. ಸೊ ಬ್ಲೌಸ್ ಕೂಡ ಗ್ರ್ಯಾಂಡಾಗಿದೆ. ಫುಲ್ ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ ನೋಡಿ. ಸೊ ಈ ಸ್ಯಾರಿ ನೀವೇನು ನೋಡ್ತಿದ್ದೀರಾ, ನಾನು ಇದನ್ನು ತೊಗೊಂಡಿದ್ದು ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ.
ಮಲ್ಲೇಶ್ವರಮಲ್ಲೂ ಇದೆ, ಜಯನಗರದಲ್ಲೂ ಇದೆ ಬ್ರ್ಯಾಂಚು. ಬಟ್ ನಾನು ತೊಗೊಂಡಿದ್ದು ಜಯನಗರ ಬ್ರ್ಯಾಂಚಲ್ಲಿ. ಒಗ್ಗಿದ ತಕ್ಷಣ ಇದೊಂಥರ ವಾವ್ ಫೀಲಿಂಗ್ ಕೊಡ್ತು ಈ ಸ್ಯಾರಿ. ಬ್ಯೂಟಿಫುಲ್ ಸ್ಯಾರಿ. ಈ ಸ್ಯಾರಿ ರೇಂಜ್ ಕೂಡ ಅರೌಂಡ್ 20,000 to 25,000 ಒಳಗಡೆ ಇರೋವಂಥ ಸ್ಯಾರಿ ಇದು. ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಆಗಲಿ, ನನ್ನ ರಿಸೆಪ್ಷನ್ ಸ್ಯಾರಿ ಆಗಿರಲಿ ಎಲ್ಲ ನಮ್ಮ ಪೇರೆಂಟ್ಸ್ ಮತ್ತು ಅವರೆಲ್ಲ ಸೆಲೆಕ್ಟ್ ಮಾಡಿದರು. ಬಟ್ ನನ್ನ ಮದುವೆ ಸ್ಯಾರಿ ಯಾರು ಡಿಸೈಡ್ ಮಾಡಬೇಡಿ, ನಾನು ಯಾರು ತೊಗೋಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದು ನನ್ನ ಮುಹೂರ್ತದ ಸ್ಯಾರಿ. ಕ್ರೀಮ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಆಬ್ವಿಯಸ್ಲಿ ಆವಾಗ ಟ್ರೆಂಡ್ ಇತ್ತು. ಇವಾಗ ಗೋಲ್ಡ್ ಎಲ್ಲ ಬಂದಿದೆ. ಬಟ್ ಕ್ರೀಮ್ ಆ್ಯಂಡ್ ರೆಡ್ ಇಸ್ ಆಲ್ವೇಸ್ ದ ಪರ್ಫೆಕ್ಟ್ ಮುಹೂರ್ತ ಸ್ಯಾರಿ ಅಂತ ಹೇಳ್ಬೋದು. ನೋಡಿ, ಇದು ಪಲ್ಲು ಫುಲ್ ರಾಯಲ್ ರೆಡ್, ಮೆರೂನು ಸಖತ್ ರಿಚ್ ಆಗಿರುತ್ತೆ. ಒಂಥರ ಮಹಾರಾಣಿ ಫೀಲಿಂಗ್ ಬರುತ್ತೆ ನನಗೆ ಹಾಕೊಂಡ್ರೆ ಇದನ್ನು. ಇದಕ್ಕೆ ನಾನು ಬ್ಲೌಸ್ ಯಾವ ಥರ ಹೊಲಿಸ್ಕೊಂಡಿದ್ದೀನಿ ಗೊತ್ತಾ, ತೋರಿಸ್ತೀನಿ. ಮತ್ತು ನಾನು ಬ್ಲೌಸ್ ಸ್ಟಿಚಿಂಗ್ಗೆ ನಂಗೆ ಸಖತ್ ಪರ್ಟಿಕ್ಯುಲರ್ ಆಗಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಮದುವೆ ಒಂದು ಸ್ಪೆಷಲ್ ಈವೆಂಟು, ಗ್ರ್ಯಾಂಡಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಐ ಮೇಕ್ ಶೋರ್ ದಟ್ ನನ್ನ ಬ್ಲೌಸ್ ಕೂಡ ಸಖತ್ ಬ್ಯೂಟಿಫುಲ್ಲಾಗೇ ಇರಬೇಕು ಅಂತ ಅಂದ್ಬಿಟ್ಟು ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀನಿ. ಜುಮ್ಕಿ ಪಲ್ಲಕ್ಕಿಲಿ ಮದುವೆಯನ್ನು ಕರ್ಕೊಂಡು ಹೋಗ್ತಿರೋದು, ಕುದುರೆ, ಪರ್ಲ್ಸು, ಸಖತ್ ರಿಚ್ ಆಗಿದೆ. ಬ್ಲೌಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಐ ಫೀಲ್ ಲೈಕ್ when I wear this saree, I feel like I'm Maharani. ಆ್ಯಂಡ್ ಈ ಬ್ಯೂಟಿಫುಲ್ ಸ್ಯಾರಿ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿರುವ ವೆಂಕಟೇಶ್ವರ ಸಿಲ್ಕ್ಸಲ್ಲಿ. ಮೈ ಫೇವ್ರೆಟ್ ರಿಚ್ ಮಹಾರಾಣಿ ಸ್ಯಾರಿ. ನೆಕ್ಸ್ಟ್ ಯಾವ ಸ್ಯಾರಿ ಗೊತ್ತಾ, ಈ ಮದುವೆಯಲ್ಲಿ ಬೀಗರಿಗೆ ಒಬ್ರಿಗೊಬ್ರು ಸ್ಯಾರೀಸ್ ತಗೊಡ್ತಾರೆ ನಾವು. ಆ ಟೈಮಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರೂ ಒಂದೇ ಕಲರ್ ಕಂಚಿ ಸ್ಯಾರಿ ತೊಗೊಂಡಿದ್ರು. ದೆನ್ ಆ ಸ್ಯಾರಿನೂ ನನಗೆ ಆಯಿತು, ನಮ್ಮ ಮಮ್ಮಿ ನನಗೆ ಕೊಟ್ಬಿಟ್ರು. ಆ್ಯಂಡ್ ಇದು ಕೂಡ ತುಂಬ ಗ್ರ್ಯಾಂಡ್ ಆ್ಯಂಡ್ ಹೆವಿ ಸ್ಯಾರಿ, ತುಂಬ ಚೆನ್ನಾಗಿದೆ, ತುಂಬ ರಿಚ್ ಆಗಿದೆ. ಚೆನ್ನಾಗಿದೆಯಲ್ಲ ಈ ಕಲರು. ನಾವು ನೀನು ಹಾಕೋ, ನೀನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ರು. ಆ್ಯಂಡ್ ಡಬಲ್ ಧಮಾಕ ನಾನು ತಗೊಂಡು ನನ್ನ ಆ್ಯನಿವರ್ಸರಿ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸ್ಯಾರಿ ನಾನು ಅವತ್ತು ಹಾಕ್ಕೊಂಡಿದ್ದೆ. ಆ್ಯಂಡ್ ಎಲ್ಲ ಸ್ಯಾರೀಸು ನಾನು ಒಂದೊಂದು ಸಲನೇ ಹಾಕಿರೋದು, ಎಲ್ರಿಗೂ ಅದೇ ಕತೆ ಅನಿಸುತ್ತೆ. ಈ ಸ್ಯಾರಿ ನಾನು ಜಾಸ್ತಿ ಏನು ವರ್ಕ್ ಮಾಡಿಸಿಲ್ಲ, ಸಿಂಪಲ್ ಕ್ಲೀನ್ ಬ್ಲೌಸ್ ಹೊಡ್ತಿದೆ ಅಷ್ಟೇ. ನೆಕ್ಸ್ಟ್ ಸ್ಯಾರಿ ಯಾವ್ದು ಗೊತ್ತಾ, ನನ್ನ ಗೃಹ ಪ್ರವೇಶದ ಸ್ಯಾರಿ. ಈ ಕಲರೇ ಬೇಕು ಅಂದರೆ ಯಾವ ಕಲರು, ಈ ಕಲರೇ ಬೇಕು, ಕ್ರೀಮ್ ಕಲರೇ ಬೇಕು ಅಂದ್ಬಿಟ್ಟು 3 ಅಂಗಡಿ ಸುತ್ತಿದ್ದು. ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ಸ್ಯಾರಿ. ಥರ ಕಾಮಾಗಿ ಚೆನ್ನಾಗಿ ಅನಿಸುತ್ತೆ ಈ ಸ್ಯಾರಿ ಹಾಕ್ಕೊಂಡ್ರೆ. ಬ್ಯೂಟಿಫುಲ್ ಆಗಿದೆ, ಫುಲ್ ರಿಚ್ ಆ್ಯಂಡ್ ರಾಯಲ್ ಆಗಿದೆ. ಅದಕ್ಕೆ ನನ್ನ ಗೃಹ ಪ್ರವೇಶ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಅಂತಂದರೆ, ಈ ಥರ ಫುಲ್ ಮುತ್ತಲ್ಲೇ ಪರ್ಲ್ಸ್ ಡಿಸೈನು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ರಿಯಲಿ ನೈಸ್. ನನಗೆ ಹೆಂಗೆ ಬೇಕೋ ಹಂಗೆ. ಸೊ ಇದಾಗಿತ್ತು ನನ್ನ ಕಂಚಿ ಸ್ಯಾರಿ ಕಲೆಕ್ಷನ್ಸ್. ಇದರಲ್ಲಿ ನಿಮಗೆ ಬೋಲ್ಡ್
ಕಲರ್ಸ್ ಇಷ್ಟ ಆಯಿತಾ, ಪೇಸ್ಟಲ್ ಕಲರ್ಸ್ ಇಷ್ಟ ಆಯಿತಾ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.